ನಿನಗೆ ಸತ್ಯ ತಿಳಿಬೇಕಾ? ನನ್ನ ಅಂತಃಪುರಕ್ಕೆ ಬಂದು ಸತ್ಯ ತಿಳಿಬೇಕಾ ಕೂಗ್ತಾ ಇದ್ದಾನೆ. ಹೌದು, ಎಲ್ಲಿದ್ದಾನೆ? ನಾನಿಲ್ಲ ಇದ್ದೆ. ನಿನಗೆ ಕಾಣುದಿಲ್ಲ ಅಲ್ಲ? ನಾನು ಕಾಣುವುದಿಲ್ಲ ಅಂತಾದ್ರೆ ನೀನು ಮರೆಯಾಗಿದೆ. ಕಳ್ಳನಂತೆ ಮುಖವನ್ನ ಮರೆ ಮಾಡ್ತಿರಬೇಡ. ಸ್ವರ ಮಾತ್ರ ಗಂಡಿಸುದೋ ಅಥವಾ ನೀನು ಗಂಡು ಹೌದು ಅಂತಾದ್ರೆ ಇದ್ರಿಗೆ ಬರ. ನೋಡ್ಬೇಕಾ? ಇದ್ರಿಗೆ ಬರ. ಶಾಂತನವನ್ನ ಬರೆಸಿದ್ದೇನೆ. ನಮ್ಮ ಕೊರಳಲ್ಲಿ ಯಾರು ಕಾಣದ ಹಾಗೆ ನನ್ನ ಅಂತಃಪುರ ಪ್ರವೇಶ ಮಾಡಿದವ ನೀನು. ಮಧ್ಯಾಹ್ನ ಹೊತ್ತು ನಾನು ಮಲಗಿದ್ದೆ. ನಿದ್ರೆ ಮಾಡುವ ಕಾಲಕ್ಕೆ ಅಯ್ಯೋ ಅಯ್ಯೋ ಒಳಗೆ ಬಂದಿಲ್ಲ ನೀವು. ನೀವು ಒಬ್ಬಂಟಿಗಳಾಗಿ ಪಲ್ಲಂಗದ ಮೇಲೆ ವ್ಯಕ್ತಿಯಾದವ ನಿದ್ದೆ ಜಾರುವುದು ಒಂದೇ, ಶವವಾಗಿ ಬೀಳುವುದು ಒಂದೇ. ಹೌದು, ಎಷ್ಟು ಅಸ್ತವ್ಯಸ್ತವಾಗಿತ್ತೋ ಏನು. ಒಬ್ಬ ಗಂಡನಾದರೂ ಹೆಣ್ಣು ಒಬ್ಬಳೇ ಇರಬೇಕಪ್ಪ. ಆಯ್ತಾ ಬರ್ಲೇನೆ ಕೇಳ್ಕೊಂಡು ಹೋಗ್ತಾರಂತೆ. ಕೇಳಿದ್ ನಾವು, ನೀ ಮಲ್ಕೊಂಡಿದ್ದಾಗ ಕೇಳಲಿಲ್ಲ. ಆದ್ರೆ ಪರಪುರುಷನೊಬ್ಬ ಮತ್ತೊಬ್ಬನ ಮನೆಯಲ್ಲಿ ಹೀಗೆ ಒಳ ಪ್ರವೇಶ ಮಾಡ್ತಾನಂತ ಸಂಸ್ಕಾರಹೀನ ಎಂಬುದಾಗಿ ಅರ್ಥ. ಏನು ಯಾರು ಒರೆಯದ ಹಾಗೆ ಬಿಚ್ಚುಗತ್ತಿಯ ಭಟರಿದ್ದಾರೆ, ಅವರಲ್ಲಿ ಇದ್ದ ಹಾಗೆ ಇದ್ದಾರೆ. ನೀವು ಒಳಗೆ ಬಂದೆ ಅಲ್ಲ, ಹೇಗೆ ಬಂದೆ ಒಳಗೆ? ನಿಮ್ಮ ಅದೃಶ್ಯ. ಓ, ಬಂಡವಾಳ ನಮ್ದೆಯ, ವ್ಯಾಪಾರ ನಂದೆಯ. ಲಾಭ ಯಾರಿಗೆ? ನನಗೆ ಲಾಭ. ಈಗ ಬಂತಲ್ಲ ಲಾಭ. ನಮ್ಮದೇ ಬಂಡವಾಳದಲ್ಲಿ ವ್ಯಾಪಾರ ಮಾಡಿಕೊಂಡು ಅದರಲ್ಲೂ ಹೆಣ್ಣಿನ ಬಂಡವಾಳದಲ್ಲಿ ವ್ಯಾಪಾರ ಮಾಡಿದ ಮತ್ತು ಉದ್ಧಾರ ಆಗುವುದಿಲ್ಲ. ಅವ ಮಣಕಟ್ಟು ಹೋಗುದೇವ. ಹೇಳ್ಬೋದು, ನಾನು ಹೇಳುದು ನಾವು ವ್ಯವಸ್ಥಿತವಾದ ವ್ಯಾಪಾರ ಮಾಡುವುದು. ಏನು ಹಾಲ ನಿನಗೆ ಒಳ್ಳೆಯ ಕಾಣಬಹುದು, ಆದ್ರೆ ಹಾಲಕ್ಕೆ ನಿನ್ನ ಕೊರಳಿದ್ರೆ ಬೆಲೆ ಇಲ್ಲ. ಅದು ಶಶಿಪ್ರಭೆಯ ಕೊರಳಲ್ಲಿ ವಿರಾಜಮಾನವಾಗಿದ್ರೆ ಮಾತ್ರ ವಿರೋಧಿಯ ಅರ್ಥಶಕ್ತಿಯನ್ನು ವಶ ಮಾಡಿಕೊಳ್ತದೆ. ಬಿಟ್ರೆ ಕಂಡವರೆಲ್ಲ ಹಾಯ್ಕೊಂಡ್ರೆ ಅದಕ್ಕೆ ಆ ಶಕ್ತಿ ಇರುವುದಿಲ್ಲ. ಗೊತ್ತಾಯ್ತಾ? ನಮಗೆ ಇದರಿಂದ ಏನೋ ಲಾಭ ಸಿಗ್ತದೆ ಎನ್ನುವ ಸಲುವಾಗಿ ನಾವು ಹಾಕೊಂಡದ್ದಲ್ಲ. ಇದರಿಂದ ನಿನಗೇನು ಲಾಭ ಆಗಬಾರ್ದು ಅಂತ ತಪ್ಪಿಸದ್ದು ಅಷ್ಟೇ. ಎಲ್ಲಿ ಮನೆ ಹಾಳು ಬುದ್ಧಿ ಮಾರೇ ನಿನ್ನದು. ಅದೃಶ್ಯಾಂಜನವು ನನ್ನದೇ, ಹಾರವು ನನ್ನದೇ. ಹೌದು, ಇಷ್ಟು ಬಂದು ಮಾತಾಡ್ತೀರ ನೀನು. ಹೇಳು, ಒಳ್ಳೆಯ ಕಳ್ಳ ನೀನು.
ಈ ನಿನ್ನ ಈ ಕಳ್ಳತನಕ್ಕೆ ಅಥವಾ ನಿನ್ನ ಈ ಕಳ್ಳ ವಿದ್ಯೆಗೆ ಗುರು ಯಾರು? ಹೇಳ್ಕೊಟ್ಟವ ಯಾರು? ಯಾಕಾಗಿ ಬಂದೆ? ಮುಂದೆ ನಿಂತ ಮತ್ತೆ ಹೇಳು, ಹೋಗು. ಹೇಳು, ಹೋಗ್ಲಿಕ್ಕೆ ಬಂದವ ಅಲ್ಲ. ಮತ್ತೇನು? ನಾನು ಬಂದ ಉದ್ದೇಶವೇ ಬೇರೊಂದು ಉಂಟು. ಏನು ಕಾರಣ ದಿಗ್ವಿಜಯಾಕಾಂಕ್ಷಿಯಾಗಿ ಬಂದವ. ತಂದೆಯಲ್ಲಿ ಹೇಳಿದ್ದು ಹಾಗೆ, ನಾನು ದಿಗ್ವಿಜಯಾಕಾಂಕ್ಷಿ ಆಗುವುದರ ಮಟ್ಟಿಗೆ ದಿಗ್ವಿಜಯವನ್ನು ಸಾಧಿಸುವುದರ ಜೊತೆಯಲ್ಲಿ ವಧುನ್ವೇಷಣೆಯನ್ನು ಮಾಡಿಕೊಂಡು ಬರ್ತೇನೆ ಎನ್ನುವ ಸಲುವಾಗಿ ಯಾವ ಕ್ಷಣಕ್ಕೆ ಈ ಪುರಕ್ಕೆ ನಾನು ಬಂದು ಆಗ್ಲೇ ತೀರ್ಮಾನ ಮಾಡಿದೆ, ಕಪ್ಪ ಕಾಣಿಕೆಯನ್ನ ಪಡೆದು ಜಯವನ್ನ ಸಂಪಾದಿಸಿಯೇ ನಾನು ಮುಂದೆ ಸಾಗಬೇಕೆನ್ನುವ ಹಾಗೆ. ನಿಮ್ಮವರಲ್ಲಿ ಸಾರಿ ಹೇಳಿದ್ರು ಮಾತು ಪಥ್ಯವಾಗಲಿಲ್ಲ, ಹೋರಾಟವೇ ಪ್ರಧಾನ ಎನ್ನುವುದಾಯಿತು. ನಿಮ್ಮಲ್ಲಿರುವಂತದ್ದು ಈ ವಿಶೇಷವಾದಂತಹ ಹಾರ ಅಲ್ಲ, ಅದೃಶ್ಯಾಂಜನ. ಅದನ್ನ ಧರಿಸಿ ಮೋಸಪಡಿಸಿ ಹೇಗಾದ್ರೂ ಮಾಡಿ ಬಂದವರನ್ನ ಕಂಗಾಲಾಗಿ ಓಡುವ ಹಾಗೆ ನೀವು ಮಾಡ್ತೀರಿ ಎನ್ನುವುದನ್ನ ನಿನ್ನ ಮಂತ್ರಿಯಿಂದಲೇ ತಿಳಿದ ನಾನು. ಅವಳಿಗೆ ಮೋಸ ಕಾಣಬಹುದು. ಅವಳು ಒಂದೇ ಸಲ ಶಿವನ ಪೂಜೆ ಮಾಡಿದ್ದಾಳೆ. ಅವಳು ಮಾಡ್ಲಿ. ನಾನು ಕಾಡನ್ನ ಸೇರಿ ತಪಸ್ಸನ್ನ ಮಾಡಿ ಪಡೆದಿದ್ದು ಬಿಟ್ಟು ಧರ್ಮಕ್ಕೆ ಸಿಕ್ಕಿ ಮಂತ್ರ ಮಾಡಿ ಪಡೆದಿದ್ದಲ್ಲ ಅದು. ಬೇಡ, ನನ್ನ ಶ್ರಮ ಉಂಟು ಅಲ್ಲಿ. ನಿನ್ನ ಶ್ರಮ ಯಾವ್ದಕ್ಕೆ ಬಳಸ್ಕೊಂಡೆ? ಅದನ್ನ ಪಡೆಯುವುದಕ್ಕಾಗಿ ಮಾತ್ರ ಬಳಸ್ಕೊಂಡೆ. ಆಮೇಲೆ ಅದರ ಸದುಪಯೋಗ ಹ್ಯಾಕ್ ಪಡಿಸ್ಕೊಂಡೆ? ಕಂಡವರನ್ನ ನೀನು ಹೊಲ್ಲೆ ಮಾಡಿದ್ದು ಬಿಟ್ಟರೆ ಮತ್ತಿನ್ನೆಂತದ್ದು ಅಲ್ವಾ? ನಾನು ಎಲ್ಲೂ ಯುದ್ಧಕ್ಕೆ ಹೋಗ್ಲಿಲ್ಲ. ನೀ ಎಲ್ಲೋ ಅಲ್ಲ, ಇಲ್ಲಿ ಬಂದವ್ರ ವಿಚಾರ ಹೇಳಿ. ಬಂದವ್ರನ್ನ ಬಿಡ್ಲಿಲ್ಲ. ಬರುದು ಯಾಕೆ? ಯಾಕೆ? ನಾವು ಒಳಗೆ ಕರ್ಕೊಂಡು ಬಂದು ಮೋಸ ಮಾಡುದಿಲ್ಲ. ಹೊರಗಡೆಗೆ ಫಲಕ ಉಂಟು, ಪುರುಷರಿಗೆ ಪ್ರವೇಶ ಇಲ್ಲ, ಇದು ಸ್ತ್ರೀ ಮಲಯಾಳ ಸ್ತ್ರೀಯರಿಗೆ ಮಾತ್ರ ಎಂಬುದಾಗಿ. ಅದನ್ನ ಓದಿಯೂ ಒಳಗೆ ಬರ್ತಾನೆ ಅಂತಾದ್ರೆ ಆದ್ರೆ ಒಳಗೆ ಬಂದವನ್ ತಪ್ಪ, ಬಂದವನನ್ನು ಹೊಡೆದ್ ನಮ್ ತಪ್ಪ? ಬಂದ ನನ್ನ ತಪ್ಪು ಅಲ್ಲ, ಹೊಡೆದ್ ನಿಮ್ ತಪ್ಪು ಅಲ್ಲ. ಮತ್ತೆ ಹಾಗಂತ ದಿಗ್ವಿಜಯಕ್ಕಾಗಿ ಬಂದವ ಇದೇ ರಾಜ್ಯಕ್ಕೆ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು ಎನ್ನುವ ಶಾಸನ ಇಲ್ವಲ್ಲ. ಅದನ್ನ ಹೇಳಿಲ್ಲ, ಬಂದವರಿಗೆ ಹೊಡೆದಿದ್ದೇವೆ ಅಷ್ಟೇ ಹೇಳಿದ್ ನಾನು. ಅದಕ್ಕಾಗಿ ನಾವು ಬಂದಿದ್ದೆ. ನಿನ್ನಿಂದ ಹೊಡೆತವನ್ನ ತಿನ್ಲಿಕ್ಕೆ ಇದ್ದವರು ನಾವಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಈ ಮಾರ್ಗದಲ್ಲಿ ನಾವು ಮುನ್ನಡೆದು ನಿನ್ನ ವರವನ್ನೇ ನಾವು ಬಳಸ್ಕೊಂಡದ್ದು. ಪುರುಷರ ತಲೆಯನ್ನ ಮೆಟ್ಟಿಯೇ ನಾವು ಬದುಕ್ತೇವೆ. ಅದಾಗಬಾರ್ದು. ಏನು? ಒಂದೇ ಸ್ತ್ರೀ ಮಲಯಾಳದ ಮಣ್ಣಿನಲ್ಲಿ ಮಣ್ಣಾಗಿ ನೀನು ಹೋಗಬೇಕು. ಇಲ್ಲ ಅಲ್ಲ, ಈ ಮಣ್ಣಲ್ಲಿ ನಾನು ಮಣ್ಣಾಗಿ ಹೋಗ್ತೇನೆ ಬಿಟ್ಟು ಶರಣಾಗುವುದಿಲ್ಲ. ನೀ ಶರಣಾಗದೆ ಇದ್ರೆ ನಿನ್ನ ಶರಣಾಗಿಸುವ ಬಗೆ ಹೇಗೆ ಅಂತ ಗೊತ್ತು. ದೇವಿ ಕೊಟ್ಟಿದ್ದ ಅದೃಶ್ಯಾಂಜನ ಹೋಗಿರಬಹುದು, ವರ ಮಾಲಿಕೆ ಹೋಗಿರಬಹುದು, ಚಂದ್ರಾಯುಧ ಇನ್ನು ಉಂಟು, ಚಂದ್ರಹಾಸ. ಇದು ದೇವಿಯೇ ಕೊಟ್ಟಂತ ಖಡ್ಗ. ಈ ಖಡ್ಗದ ಮೂಲಕವಾಗಿ ನಿನ್ನ ರುಂಡ ಮುಂಡಮನ್ನ ಕಡಿದು ನನ್ನ ತಾಯಿಗೆ ನೆತ್ತರಿನ ಅಭಿಷೇಕ ಮಾಡದೇ ಇದ್ರೆ ನಾನು ಶಶಿಪ್ರಭೆಯಲ್ಲ. ಕೈಗೆ ಬಳೆ ತೊಟ್ಟಿಲ್ಲ, ನಿನ್ನನ್ನ ಪ್ರತಿಭಟಿಸದೇ ಇದ್ರೆ ಮಾರ್ತಾಂಡ. ಬಾಲಕಿ ಕೇಳೋಣ ಪೇಳುವ ನುಡಿಗಳು, ಬಾಲಕಿ ಕೇಳೋಣ ಪೇಳುವ ನುಡಿಗಳು, ಬಾಲರು ಹರಿಭಕ್ತರಿವರು ಶೀಲಲ ಮನೋದಯ ಇರುವುದಿವರ ಮೇಲೆ ಸೋಲುವರಲ್ಲರೊಳಗೆ. ನೀವು ಹೀಗೆ ಯುದ್ಧವನ್ನು ಮುಂದುವರಿಸಿದೆ ಅಂತಾದ್ರೆ ಜಯಾಪಜಯದ ನಿರ್ಣಯ ಎನ್ನುವುದಾಗುವುದಿಲ್ಲ. ಅದಕ್ಕೆ ಕಾರಣ ಶಶಿಪ್ರಭೆ ನನ್ನ ಭಕ್ತಳು, ನೀನು ಶ್ರೀಹರಿಯ ಭಕ್ತ. ಸರಿ, ಹಾಗಾಗಿ ನಿಮ್ಮ ಇರುವರಲ್ಲಿ ಯುದ್ಧ ಸಲ್ಲದು. ಶಶಿಪ್ರಭೆ ಯುದ್ಧವನ್ನೇ ಬಿಟ್ಟೆ. ಆತನಿಗೆ ನೀನು ಶರಣಾಗುವುದೇ ಸರಿ. ಯಾವ ರೀತಿಯಲ್ಲಿ ನಿಮ್ಮಿರುವರಲ್ಲಿ ರಕ್ತ ಸಂಬಂಧ ಎನ್ನುವುದು ಏರ್ಪಡಬೇಕು. ಶಶಿಪ್ರಭೆ ಮಾರ್ತಾಂಡ ತೇಜನ ನೀನು ವರಿಸಬೇಕು. ಮಾತ್ರ ಅಲ್ಲ, ಭ್ರಮರ ಕುಂತಳೆಯು ಮಾರ್ತಾಂಡ ತೇಜನ ವರಿಸಲಿ. ಇಬ್ಬರು ಹೌದು. ಕೊಡುವ ದೇವರು ಬಡವನಲ್ಲ. ಸೇನಾನಿಯಾಗಿರುವಂತಹ ಕಮಲಗಂಧಿ ಕಮಲ ಪ್ರಜನನ್ನ ಮದುವೆಯಾಗಲಿ. ಸರಿ, ನಿಮ್ಮಿರುವರ ದಾಂಪತ್ಯದ ಪ್ರತೀಕವಾಗಿ ಅವಳ ಹೆಣ್ಣು ಮಗಳು ಜನಿಸುತ್ತಾಳೆ. ಮುಂದೊಂದು ಸಂದರ್ಭದಲ್ಲಿ ತ್ರೈಲೋಕ್ಯ ವಿಜಯಾದಂತಹ ಪಾರ್ಥ ಆಕೆಯನ್ನು ವರಿಸ್ತಾನೆ. ಹಾಗಾಗಿ ಶಶಿಪ್ರಭಾ ಪ್ರೇರಣೆ ಎನ್ನುವುದು ನೆರವೇರಲಿ. ಶಶಿಪ್ರಭಾ ನಡೀರಿ. ಒಂದೇ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು, ಅಲ್ಲ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ಅಂತ ಹೇಳ್ತೇನೆ. ಇದೆಂತ ನನಗೆ ತೋರಿಸ್ಬಿಟ್ಟಿದೆ ತಾಯಿ ಬರ್ತಾಳೆ ಅಂತ. ಹಾಗೆ ಅಲ್ಲವೇ? ಈ ಕತ್ತಿಯನ್ನು ನನ್ನ ಪದಮೂಲಿಂದ ಇಟ್ಟು ಏನು ನಮ್ಮ ಪ್ರಭುತ್ವ ಇನ್ನು ಎಲ್ಲ ನಿಮ್ಮದೇ ಅಲ್ಲ.
ನಾನೇ ನಿಮ್ಮದು ಅಂತ ಇದೆಲ್ಲವೂ ನಿಮ್ಮದು, ನನಗೆ ನೆನಪಿದೆ ಮಾಡಿದ್ದೀವಿ. ಆಗ್ಲಿಕ್ಕಿಲ್ಲ, ಅಧಿಕಾರ ನಿನ್ನಂತೆ. ಹೌದೌದು, ಇಲ್ಲಿಯ ಅಧಿಕಾರವನ್ನು ಮತ್ತೆ ನನ್ನ ಪಾಲಿಗೆ ವಹಿಸಿಕೊಡುವುದು ಬೇಡ. ಹಾಗಂತ ನನ್ನ ಅಡಿಯಾಳಾಗಿ ನೀನು ಇಲ್ಲಿರುವುದು ಹೌದು. ಇಲ್ಲಿಯ ಅಧಿಕಾರ ಗಂಡ ಅಂದ್ಮೇಲೆ ಮತ್ತೆ ಎಂತ ಕೆಲಸ ಅಲ್ಲ, ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರುವಂತ ಈ ಸ್ತ್ರೀ ರಾಜ್ಯವನ್ನ ಮುಂದೂ ಸಹ ನೀನು ಒಳ್ಳೆ ರೀತಿಯಲ್ಲಿ ಆ ಆಳ್ವಿಕೆಯನ್ನ ಮಾಡಿಕೊಂಡು ಹೋಗಬೇಕು. ತಾಯಿಯ ಹೇಳಿದ ಸಂಕಲ್ಪದ ಪ್ರಕಾರವಾಗಿ ನಿನ್ನನ್ನು ನಿನ್ನ ಮಂತ್ರಿಣಿಯನ್ನು ನಾನು ವರಿಸುವುದು ಹೌದು. ತಾಯಿಯ ಸಂಕಲ್ಪವೇ ಹಾಗಲ್ವಾ? ಮುಂದೊಂದು ಸಂದರ್ಭದಲ್ಲಿ ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹೆಣ್ಣು ಮಗುವೇ ಹುಟ್ಟುತ್ತದೆ, ಅದಕ್ಕೆ ಈ ನಾಡಿನ ಪಟ್ಟವನ್ನ ಕಟ್ಟು. ನೋಡಿ, ಸ್ತ್ರೀ ರಾಜ್ಯ ಹೌದು, ಹುಟ್ಟುವ ಮಗು ಹೆಣ್ಣೆ. ಮತ್ತೆ ಅಮ್ಮನಿಗೆ ಏನ್ ನಮ್ಮ ಮೇಲೆ ಕರುಣೆ ಅಂದ್ರೆ, ಇನ್ನು ನಿನ್ನ ಆ ಬುದ್ಧಿ ಹೋಗಿಲ್ಲ ನೋಡು. ಅದು ಕರುಣೆ ಅಂದ್ರೆ ಅನುಮಾನವೇ ಇಲ್ಲ. ಹಾಗಂತ ಗಂಡಸರ ಮೇಲೆ ನಿಮ್ಮ ಇರುವಂತ ಹಗೆತನ ಹೌದು ಇವತ್ತಿಗೆ ನಿಲ್ಬೇಕು. ಅಮ್ಮನಿಗೆ ಬಿಟ್ಟಾಯ್ತು ಅದು ಅಲ್ವಾ? ಈ ಪಟ್ಟದ ಕತ್ತಿ ನಿನಗೆ ಇರ್ಲಿ, ನಿನಗೆ ಹಿಡ್ಕೊಂಡೇ ನಿಂಗೆ ಈತಿ ಹಿಡ್ಕೊಂಡ್ರೆ ಚಂದನೆ. ನೋಡ್ತಿರಲ್ಲ ಕೈಯಾಗ. ಯಾವಾಗ ನಡುವಿರಲ್ಲಿ ವ್ಯವಸ್ಥೆ ಉಂಟು ಮಾಡ್ತೇವೆ. ಮದುವೆ ಆದ್ಮೇಲೆ ಇದೆಲ್ಲ ಹಿಡಿಬಾರ್ದು. ಮದುವೆ ಆದ್ಮೇಲೆ ಬೇರೆ. ಯಾವ್ದು ಮಾಂಗಲ್ಯ ಸರ? ಅದೇ ದ್ರೈಣಿ ಆದ್ಮೇಲೆ ಕತ್ತಿರಲ್ಲ ಬೇರೆ ಉಂಟು. ಕೂತ್ಕೊಳ್ತೇವೆ ಟೀ ಮಾಡುದು ನಾವೇ. ಹಾಗಲ್ಲ, ಇದೆಲ್ಲ ಬೇಡ. ನಿಜವಾಗಿ ಹೇಳ, ನಿನ್ನ ದೆಸೆಯಿಂದಲಾಗಿ ಆ ಹರಿಯ ಅನುಗ್ರಹದಿಂದಲಾಗಿ ಭೂಲೋಕದ ದಿಗ್ವಿಜಯವನ್ನ ಸಾಧಿಸಿದವ ನಾನು ಹೌದಾದ್ರೂ ಸಹ ನಾನು ಎಣಿಸಿದ ಪ್ರಕಾರವಾಗಿ ದಿಗ್ವಿಜಯವೂ ಪರಿಪೂರ್ಣವಾಯಿತು, ವಧುವಾನ್ವೇಷಣೆಯೂ ಪರಿಪೂರ್ಣವಾಯಿತು. 1 ವರ್ಷದ ಅವಧಿ ಒಳಗಾಗಿ ದಿಗ್ವಿಜಯವನ್ನು ಪೂರೈಸಿಕೊಂಡು ಪುರವನ್ನ ಸೇರ್ತೇನೆ ಎನ್ನುವ ಹಾಗೆ ತಂದೆಗೆ ಆಡಿದಂತ ಮಾತು. ತಂದೆಗೆ ವಿಚಾರವನ್ನ ಆರೋಹಿ ಶುಭ ಮುಹೂರ್ತದಲ್ಲಿ ನಿನ್ನನ್ನು ವರಿಸುವುದಕ್ಕೆ ನಾನು ಸಿದ್ಧನಾಗಿ ಬಾಸಿಂಗ ಕಟ್ಟಿಕೊಂಡು ಇಲ್ಲಿವರೆಗಾಗಿ ಬರ್ತೇನೆ. ನೀವು ಸಿದ್ಧರಾಗಿರಿ. ಶಶಿಪ್ರಭಾ ಪರಿಣಯದ ಒಟ್ಟಿಗೆ ಪ್ರಪಂಚಕ್ಕೂ ಒಳಿತಾಗ್ಲಿ ಮಂಗಲವಾಗಲಿ ಎನ್ನುವ ಹಾಗೆ ಆಶಿಸೋಣ. ಹೊಸತಾಗಿ ಜೀವನವನ್ನು ನಡೆಸುವಂತಹ ವ್ಯಕ್ತಿಗಳ ಜೀವನವು ಉಜ್ವಲವಾಗಲಿ, ಈ ಪರಿಣಯದೊಟ್ಟಿಗೆ ಆ ಪರಿಣಯವು ಸುದೀರ್ಘವಾಗಿ ನೆರವೇರಲಿ ಎನ್ನುವ ಹಾಗೆ ಆಶಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ.